ಒಂದು ಬೈ ಎಲೆಕ್ಷನ್ ರಿಸಲ್ಟ್ ಮೇಲೆ ಎಲ್ಲಾ ಪಕ್ಷಗಳ ಕಣ್ಣಿದೆ. ಜೊತೆಗೆ ಜನರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಬಾಗಲಕೋಟೆ ಕ್ಷೇತ್ರ ಜೊತೆಗೆ ದಾವಣಗೆರೆ ಕ್ಷೇತ್ರದಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ ಅಂತ. ಅದರಲ್ಲೂ ಬಹಳ ಪ್ರಮುಖವಾಗಿ ಒಂದು ಬಾಗಲಕೋಟೆ ಕ್ಷೇತ್ರ. ಹಾಗಾದ್ರೆ ಯಾರಾಗ್ತಾರೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಸುಲ್ತಾನ? ಉಮೇಶ್ ಮೇಠೆಯೋ ವೀರಣ್ಣ ಚರಂತಿಮಠವೋ? ಹಾಗಾದ್ರೆ ಯಾರ ಪಾಲಾಗ್ಲಿದೆ ಜಿದ್ದಿನ ಈ ಒಂದು ಬಾಗಲಕೋಟೆ ಕ್ಷೇತ್ರ? ಚರಂತಿಮಠ ವರ್ಸಸ್ ಉಮೇಶ್ ಮೇಟಿ ಸಮಬಲದ ಫೈಟ್. ಬಾಗಲಕೋಟೆ ಬೈ ಎಲೆಕ್ಷನ್ ಕಣದಲ್ಲಿರುವಂತಹ 9 ಅಭ್ಯರ್ಥಿಗಳು ಯಾರಾಗ್ತಾರೆ ಬಾಗಲಕೋಟೆಯ ಸುಲ್ತಾನ? ಹಾಗಾದ್ರೆ ಒಂದು ಕಡೆ ಉಮೇಶ್ ಮೇಟಿ ಅವರು, ಮತ್ತೊಂದು ಕಡೆ ವೀರಣ್ಣ ಚರಂತಿಮಠ ಅವರು. ಸದ್ಯಕ್ಕೆ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 9 ಅಭ್ಯರ್ಥಿಗಳಿದ್ದಾರೆ. ಆದ್ರೆ 9 ಅಭ್ಯರ್ಥಿಗಳಲ್ಲಿ ಬಹಳ ಒಂದು ಪ್ರಾಬಲ್ಯವನ್ನ ಹೊಂದಿರುವಂತವರು ಉಮೇಶ್ ಮೇಟಿ ಮತ್ತೆ ವೀರಣ್ಣ ಚರಂತಿಮಠ. ಹಾಗಾಗಿ ಒಂದು ಬಾಗಲಕೋಟೆಯ ಕಿರೀಟ ಯಾರ ಮುಡಿಗೆ ಇರುತ್ತೆ? ಯಾರಿಗೆ ಈ ಒಂದು ಅಧಿಕಾರ ಸಿಗುತ್ತೆ? ಯಾರು ಈ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ತಮ್ಮ ಅಧಿಕಾರವನ್ನ ಸ್ಥಾಪನೆ ಮಾಡ್ತಾರೆ? ಉಮೇಶ್ ಮೇಟಿ ಅವರು ಸ್ಥಾಪನೆ ಮಾಡ್ತಾರಾ ಅಥವಾ ವೀರಣ್ಣ ಚರಂತಿಮಠ ಅವರು ಸ್ಥಾಪನೆ ಮಾಡ್ತಾರಾ? ಯಾರ ಪಾಲಾಗುತ್ತೆ ಈ ಒಂದು ಬಾಗಲಕೋಟೆ ಕ್ಷೇತ್ರ? ಒಟ್ನಲ್ಲಿ ಚರಂತಿಮಠ ಅವರಾಗಿರಬಹುದು, ಜೊತೆಗೆ ಉಮೇಶ್ ಮೇಟಿ ಅವರು ಸಮಬಲವನ್ನ ಸಾಧಿಸ್ತಾ ಬರ್ತಾ ಇದ್ದಾರೆ. ಸಾಹಿಲ್, ಬಹಳ ಮುಖ್ಯವಾಗಿ ಈ ಒಂದು ಬಾಗಲಕೋಟೆ ಕ್ಷೇತ್ರ ಒಂದು ಹೈ ವೋಲ್ಟೇಜ್ ಕ್ಷೇತ್ರ. ನಾನು ಅವಾಗಲೇ ಹೇಳ್ತಾ ಇದ್ದೆ, ಈಗ ವೀರಣ್ಣ ಚರಂತಿಮಠ ಅವರು ಏನಿದ್ದಾರೆ, ವೀರಣ್ಣ ಚರಂತಿಮಠ ಅವರಿಗೆ ಈಗ ಡೂ ಆರ್ ಡೈ ಅಂತಾನೆ ಹೇಳಬಹುದು. ಯಾಕೆಂತಂದ್ರೆ ಈಗ ನೀವು ಗಮನಿಸಬಹುದು, ಯತ್ನಾಳ್ ಅವರು ಕೂಡ ವೀರಣ್ಣ ಚರಂತಿಮಠ ಅವರ ಪರವಾಗಿ ಬಂದು ಪ್ರಚಾರ ಕಾರ್ಯಗಳಲ್ಲಿ ತೊಡಗಿದ್ರು. ಯಾಕೆಂತಂದ್ರೆ ಅಲ್ಲಿ ಯತ್ನಾಳ್ ಅವ್ರಿಗೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ. ಈಗ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ, ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಆಗ್ಲಿಕ್ಕೆ ಇದೊಂದು ಅದ್ಭುತ ಅವಕಾಶ ಅಂತ ಕೂಡ ಅವರು ಪರಿಗಣನೆ ಮಾಡ್ಕೊಂಡಿರ್ಬೋದು. ಮೊದಲಿಂದನೂ ಕೂಡ ಯತ್ನಾಳ್ ಅವ್ರಿಗೆ ಆಗಿರಬಹುದು ಅಥವಾ ವಿಜಯೇಂದ್ರ ಅವರು, ಮುಖ್ಯವಾಗಿ ಯಡಿಯೂರಪ್ಪ ಅವರು ಫ್ಯಾಮಿಲಿ ಕಂಡ್ರೆ ಮೊದಲಿಂದನೂ ಕೂಡ ಅವ್ರಿಗೆ ಅಷ್ಟಕ್ಕಷ್ಟೇ. ಯಾಕೆಂತಂದ್ರೆ ಎಷ್ಟೋ ಬಾರಿ ಬಹಿರಂಗವಾಗಿ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು ಕೂಡ ಕೊಟ್ಟಿದ್ರು. ಹಾಗಾಗಿ ಚರಂತಿಮಠ ಅವ್ರು ಏನಾದ್ರೂ ಇಲ್ಲಿ ಗೆಲುವನ್ನ ಸಾಧಿಸಿದ್ರೆ ಬಹಳ ಪ್ರಮುಖವಾಗಿ ಯತ್ನಾಳ್ ಅವರಿಗೆ ಪ್ಲಸ್ ಪಾಯಿಂಟ್ ಆಗತ್ತೆ. ಅದರ ಜೊತೆಗೆ ಉಮೇಶ್ ಮೇಟಿ ಅವರ ಪ್ರಾಬಲ್ಯ ಕೂಡ ಹೆಚ್ಚಿಗೆ ಇದೆ. ಯಾಕೆಂತಂದ್ರೆ ಈಗ ಮೇಟಿ ಅವರ ನಿಧನದ ನಂತರ ತೆರವಾಗಿರುವಂತಹ ಸ್ಥಾನ, ಅಲ್ಲಿ ಸ್ವಲ್ಪ ಅನುಕಂಪದ ಅಲೆ ಕೂಡ ಇದೆ. ಆ ಒಂದು ಅನುಕಂಪದ ಅಲೆಯ ಆಧಾರದ ಮೇಲೆ ಬಹಳ ಪ್ರಮುಖವಾಗಿ ಜನರು ಮತವನ್ನ ಹಾಕುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಈಗ HY ಮೇಟಿ ಅವರು ಏನೆಲ್ಲ ಸಾಧನೆ ಮಾಡಿರ್ತಾರೆ ಅದು ಕೂಡ ಈಗ ಉಮೇಶ್ ಮೇಟಿ ಅವರಿಗೆ ಪ್ಲಸ್ ಆಗಬಹುದು. ಬಹಳ ಪ್ರಮುಖವಾಗಿ ಈಗ ವೀರಣ್ಣ ಚರಂತಿಮಠ ಅವರ ಬಗ್ಗೆ ನಾವು ಆವಾಗ ತಾನೇ ಡಿಸ್ಕಸ್ ಮಾಡ್ತಾ ಇದ್ದು, ಆ ಒಂದು ಬಾಗಲಕೋಟೆ ಕ್ಷೇತ್ರದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಿದಾವೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಬಾಗಲಕೋಟೆ ಸಾಹಿತ್ಯ ಈ ಚರಂತಿಮಠ ಎನ್ನುವಂತಹ ಬಿಜೆಪಿ ಅತಿ ಪ್ರಬಲ ಸ್ಪರ್ಧಿ, ಜೊತೆಗೆ ಹಿಂದೆ ಅಲ್ಲಿ MLA ಆಗಿದ್ದವರು ಕೂಡ ಹೌದು. ಸೊ ಕೂಡ ಗಮನಿಸಬಹುದು ನೀವು, ಅಂತ ಒಂದು ದೊಡ್ಡ ಏನು ಅಂತರ ಏನಿರ್ಲಿಲ್ಲ. ಹೌದು ಹೌದು, ಸ್ವತಃ ಸ್ವಂತ ಕುಟುಂಬದ ಬಂಡಾಯ ಇದ್ದಿದ್ರಿಂದಾಗಿ ಸೋಲೋದಕ್ಕೆ ಸಾಧ್ಯ ಆಯ್ತು ಹೊರತಾಗಿ ಇನ್ನುಳಿದಂತೆ ಯಾವ ವೀಕ್ನೆಸ್ ಕೂಡ ಪೊಲಿಟಿಕಲ್ ವೀಕ್ನೆಸ್ ಅವರಲ್ಲಿ ಇರಲಿಲ್ಲ. ಇನ್ನು ಅವರ ಕಟ್ಟರ್ ಹಿಂದುತ್ವವಾದ ಅದು ಕೂಡ ಅತ್ಯಂತ ಪ್ರಖರವಾಗಿದೆ. ಅವರ ಭಾಷಣದಲ್ಲಿ ಉಲ್ಲೇಖ ಮಾಡುವಂತ ವಿಚಾರ. ಸೊ ಇವೆಲ್ಲವೂ ಕೂಡ ಬಿಜೆಪಿನ ಪಾಲಿನ ಒಂದು ತರಹದ ಅತಿ ದೊಡ್ಡ ಆಹಾರ. ಅದು ಈ ಆಹಾರವನ್ನ ಕೊಡದಲೇ ಇದ್ರೆ ಬಿಜೆಪಿಗೆ ಯಾರು ಕೂಡ ನೀವು ಗಮನಿಸಬಹುದು, ಬಿಜೆಪಿ ಅಂತಂದ್ರೆ ಹಿಂದುತ್ವ ಅಂತ ಹೇಳ್ತಾರೆ. ಅದು ಕೂಡ ವೀರಣ್ಣ ಚರಂತಿಮಠ ಅವರಿಗೆ ಪ್ಲಸ್ ಆಗ್ಬೋದು. ಯಾಕೆಂತಂದ್ರೆ ಈಗ ತಾನೇ ಹೇಳ್ತಾ ಇದೆ, ಅವರ ಭಾಷಣದಲ್ಲೂ ಕೂಡ ಪ್ರತಿ ಬಾರಿ ಕೂಡ ಹಿಂದುತ್ವ ಅನ್ನೋದನ್ನ ಬೋಧನೆ ಮಾಡ್ತಾ ಇರ್ತಾರೆ, ಹಿಂದುತ್ವ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರ್ತಾರೆ. ಹಾಗಾಗಿ ಸಾಕಷ್ಟು ಪ್ಲಸ್ ಆಗುತ್ತೆ ಬಿಜೆಪಿಗೆ. ಅದರ ಜೊತೆಗೆ ಇನ್ನು ಉಮೇಶ್ ಮೇಟಿ ಅವರ ಕಾರ್ಯವೈಖರಿ, ಅದರ ಬಗ್ಗೆ ಜನ ಸಾಮಾನ್ಯವಾಗಿ ಪ್ರಶ್ನೆ ಮಾಡ್ತಾರೆ. ಈಗ ಯಾವ್ದಾದ್ರು ಒಬ್ರು ನಾಯಕರು ಗೆಲುವನ್ನ ಸಾಧಿಸಬೇಕು ಅಥವಾ ಸೋಲನ್ನ ಅನುಭವಿಸ್ಬೇಕಂತಂದ್ರೆ ಅಂತಿಮವಾಗಿ ಜನರ ತೀರ್ಮಾನವೇ ಫೈನಲ್. ಅದನ್ನ ಯಾರು ಕೂಡ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಪಕ್ಷಗಳು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಜನರ ತೀರ್ಮಾನವನ್ನ. ಈಗ ಉಮೇಶ್ ಮೇಟಿ ಅವರ ಪ್ರಾಬಲ್ಯದ ಬಗ್ಗೆ ಕೂಡ ನಾವು ಮಾತನಾಡ್ತಾ ಹೋಗ್ಬೇಕಾಗುತ್ತೆ ಸಾಹಿಲ್. ಯಾಕೆಂತಂದ್ರೆ ಚರಂತಿಮಠ ಅವರು ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಇದ್ದಾರೋ, ಇನ್ನು ಮೇಟಿ ಅವರ ಫ್ಯಾಮಿಲಿ ಕೂಡ ಅಷ್ಟೇ ಸ್ಟ್ರಾಂಗ್ ಇದೆ. ನೋಡಿ, ಈಗಿನ ಬಾಗಲಕೋಟೆಯ ಕಾಂಗ್ರೆಸ್ನ ಅಭ್ಯರ್ಥಿಯ ತಂದೆ ಮೇಟಿ ಅವರು, ದಿವಂಗತ ಮೇಟಿ ಅವರು, ಅವರಂತಲ್ಲ ಮಗ, ಅವರಂತೆ ಕೆಲಸ ಮಾಡಿಲ್ಲ ಮಗ, ಅವರಂತೆ ಪೊಲಿಟಿಕಲ್ ವರ್ಚಸ್ಸನ್ನ ಇಟ್ಟುಕೊಂಡಿಲ್ಲ ಮಗ, ಇವೆಲ್ಲವೂ ಕೂಡ ಸತ್ಯವೇ. ತಂದೆಯನ್ನ ಕಂಡಂತೆ ಮತದಾರರು ಮಗನನ್ನ ನೋಡ್ಲಾರರು. ಕೆಲವೊಮ್ಮೆ ಅಲ್ಲೊಂದೊಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತದೆ. ಅವರ ವರ್ಚಸ್ಸು ಪ್ಲಸ್ ಆಗಬಹುದು. ಇನ್ನು ಹೌದು, ಕುಟುಂಬದ ಬ್ಯಾಕ್ ಗ್ರೌಂಡ್. ಇನ್ನು ಸಾಮಾನ್ಯವಾಗಿ ಬೈ ಎಲೆಕ್ಷನ್ ಯಾವ ಸ್ಟೇಟ್ ಅಲ್ಲಿ ಯಾವುದು ರೂಲಿಂಗ್ ಪಾರ್ಟಿ ಇದೆಯೋ ಅದರ ಪರವಾಗಿ ಇರ್ತವೆ. ಆದ್ರೆ ಈ ಬಾರಿ ಎಲ್ಲೋ ಒಂದು ಕಡೆ ಈ ಲೆಕ್ಕಾಚಾರಗಳು ಉಲ್ಟಾ ಪಲ್ಟಾ ಆದಿತ್ತು ಎನ್ನುವಂತಹ ಒಂದು ನೋಡಿ ಚರಂತಿಮಠ ಈ ಹಿಂದೆ ಕೇವಲ 5,000 ಚಿಲ್ಲರೆ ವೋಟ್ಗಳಲ್ಲಿ ಸೋತಿರ್ತಕ್ಕಂಥ ಅಭ್ಯರ್ಥಿ. ಇಂತಹ ಸಂದರ್ಭದಲ್ಲಿ ಈ ಬಾರಿ ನೋಡಿ ಆ ತರಹದ ಯಾವ ಬಂಡಾಯಗಳು ಕೂಡ ಅಲ್ಲಿಲ್ಲ. ಹೌದು,
ಇನ್ನು ಬೈ ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ ಗಳನ್ನ ಗಮನಿಸ್ತಾ ಹೋಗೋಣ. ಬಾಗಲಕೋಟೆಯಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಚುನಾವಣಾಧಿಕಾರಿ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್. ಎರಡೂ ಪಕ್ಷದ ಏಜೆಂಟ್ ಉಪಸ್ಥಿತಿ ಇದ್ದಾರೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಬಾಗಲಕೋಟೆಯಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಚುನಾವಣಾಧಿಕಾರಿ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್. ಎರಡೂ ಪಕ್ಷದ ಏಜೆಂಟ್ ಅಲ್ಲಿ ಅವರ ಸಾನ್ನಿಧ್ಯ ಇರುತ್ತೆ. ನೋಡಿ, ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದು ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತಾ ಇರತಕ್ಕಂತಹ ದೃಶ್ಯ. ಸಾಹಿತ್ಯ ಮತದಾರರು ಏನು ಅಭ್ಯರ್ಥಿಗಳ ಹಣೆಬರ ಬರೆದಿಟ್ಟಿದ್ದಾರಲ್ಲ, ಅದರ ಒಂದು ಸ್ಟ್ರಾಂಗ್ ರೂಮ್ ನಲ್ಲಿ ಬಹಳಷ್ಟು ಭದ್ರತೆಯಿಂದ ಇಟ್ಟಿರ್ತಾರೆ. ಸೊ ಅಲ್ಲಿ ಚುನಾವಣಾ ಏಜೆಂಟ್ಗಳಿರ್ತಾರೆ. ಅವರ ಸಮ್ಮುಖದಲ್ಲಿ ಅದನ್ನು ತೆರೆಯುವಂತಹ ಪ್ರಾಸೆಸ್ ನಡಿಬೇಕು. ಅಂತಹ ಸಂದರ್ಭದಲ್ಲಿ ಒಂದಷ್ಟು ಫಾರ್ಮಾಲಿಟೀಸ್ಗಳೆಲ್ಲ ಇರ್ತವೆ, ಯಾರ್ಯಾರು ಇರಬೇಕು. ಆದರೆ ಅದು ಮುಚ್ಚಿದ ಸ್ಥಿತಿಯಲ್ಲಿತ್ತ, ಅದು ಓಪನ್ ಸ್ಥಿತಿಯಲ್ಲಿತ್ತ, ಇವೆಲ್ಲದರ ಪರೀಕ್ಷೆಗಳಾಗ್ತವೆ. ಅದಾದ ನಂತರ ಸ್ಟ್ರಾಂಗ್ ರೂಮನ್ನು ತೆರೆಯಲಾಗುತ್ತೆ. ಒಂದಷ್ಟು ಎಲೆಕ್ಷನ್ ಕಮಿಷನ್ನ ಬೇರೆ ಬೇರೆ ಸಿಬ್ಬಂದಿಗಳು ಕೂಡ ಇರ್ತಾರೆ. ಎಲ್ಲವನ್ನು ಗಮನಿಸಿದ ನಂತರ ಆ ಒಂದು ಸ್ಟ್ರಾಂಗ್ ರೂಮಿನ ಬೀಗವನ್ನು ತೆಗೆಯುವಂತಹ ಪ್ರಾಸೆಸ್ಗಳಾಗ್ತವೆ. ಇನ್ನು ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಹೊರಡಿಸಿರ್ತಾರೆ. ಯಾಕೆಂದ್ರೆ ಯಾವುದೇ ರೀತಿ ಸಮಸ್ಯೆಗಳಾಗಬಾರದು. ಚುನಾವಣೆ ಅಂತಂದ್ರೆ ಅಷ್ಟು ಈಸಿ ಅಲ್ಲ. ಒಂದು ರಾಜ್ಯದ ಭವಿಷ್ಯ, ಅಂತಹ ಭವಿಷ್ಯವನ್ನ ಹಾಳು ಮಾಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಆಗುದಿಲ್ಲ. ಜೊತೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನಿಷೇಧಾಜ್ಞೆ ಕೂಡ ಹಾಕಿರ್ತಾರೆ. ಜೊತೆಗೆ ಅಲ್ಲಿ ನೀವು ಗಮನಿಸಬಹುದು, ಮುಖ್ಯವಾಗಿ ಒಂದು ಸ್ಟ್ರಾಂಗ್ ರೂಮ್ ಇಂದ ಡಿಸ್ಟೆನ್ಸ್ ಇರುತ್ತೆ. ಈಗ ಪಾರ್ಕಿಂಗ್ ಕೂಡ ಈಗ ಯಾರೇ ಒಂದು ಚುನಾವಣಾಧಿಕಾರಿ ಆಗಿರ್ಬೋದು, ಯಾರೇ ಬಂದ್ರು ಕೂಡ ಆ ಒಂದು ಜಾಗದಲ್ಲಿ ಪಾರ್ಕಿಂಗ್ ಮಾಡ್ಲಿಕ್ಕೆ ಅವಕಾಶ ಕೂಡ ಇರೋದಿಲ್ಲ. 200 ಮೀಟರ್ 300 ಮೀಟರ್ ದೂರದಲ್ಲೇ ತಗೊಂಡೋಗಿ ಪಾರ್ಕಿಂಗ್ ಮಾಡಬೇಕಾಗತ್ತೆ. ಯಾಕೆ ಇಷ್ಟೊಂದು ಸ್ಟ್ರಿಕ್ಟ್ ಆಗಿ ಈ ಒಂದು ಭದ್ರತೆಯನ್ನ ಕೊಡ್ತಾರೆ ಅಂತಂದ್ರೆ, ಅಷ್ಟು ಅಭ್ಯರ್ಥಿಗಳ ಭವಿಷ್ಯ ಬಹಳ ಭದ್ರವಾಗಿರುತ್ತೆ. ಜೊತೆಗೆ ನಮ್ಮನ್ನ ಆಳುವಂತಹ ನಾಯಕರು ಯಾವ ರೀತಿ ಇರಬೇಕು ಅಂತ ನಮ್ಮ ಮತದಾರ ಪ್ರಭುಗಳು ನಿರ್ಧಾರವನ್ನ ಮಾಡಿರ್ತಾರೆ. ಹಾಗಾಗಿ ಅವರ ನಿರ್ಧಾರ ಏನಾಗಿದ್ದು ಅನ್ನೋದು ಇನ್ನ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಈ ಒಂದು ಬಾಗಲಕೋಟೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಸಾಹಿಲ್, ಸೊ ಇನ್ನು ಇವಿಎಂ ಮಷೀನ್ ನಲ್ಲಿ ಎಣಿಕೆ ಪ್ರಾರಂಭ ಆಗೋದೇ ತಡ, ಅಭ್ಯರ್ಥಿಗಳಿಗೆ ಮತ್ತಷ್ಟು ಟೆನ್ಷನ್ಗಳು ಶುರುವಾಗ್ತವೆ. ಅಂದ್ರೆ ಅಂಚೆ ಮತಗಳ ಮತ ಎಣಿಕೆ ಮಾಡ್ತಾರೆ. ಆರಂಭದಲ್ಲಿ ಸಾಮಾನ್ಯವಾಗಿ ಅದಾಗುತ್ತೆ. ಸೊ ಈ SSLC ರಿಸಲ್ಟ್ ಬಂದಾಗ ವಿದ್ಯಾರ್ಥಿಗಳಿಗೆ ಹೆಂಗ್ ಟೆನ್ಷನ್ ಕಾಡುತ್ತೋ ಈಗ ಹಂಗ್ ಕಾಡ್ತಾ ಇದೆ. ಪಾಪ ಅಲ್ಲಿನ ಅಭ್ಯರ್ಥಿಗಳಿಗೆ ಒಂದು ತರಹದ ಪ್ರಬಲವಾದಂತಹ ಟೆನ್ಷನ್ ಕಾಡ್ತಾ ಇರುವಂತಹದ್ದು. ಸೊ ಈಗಾಗಲೇ ಸ್ಟ್ರಾಂಗ್ ರೂಮ್ ಕೋಣೆಯ ಬೀಗವನ್ನು ತೆಗೆಯುವಂತಹ ಪ್ರಾಸೆಸ್ಗಳು ನಡೀತಾ ಇದೆ. ಸಾಕಷ್ಟು ಎಲೆಕ್ಷನ್ ಕಮಿಷನ್ ಅಂದರೆ ಚುನಾವಣಾಧಿಕಾರಿಗಳ ಸಾನ್ನಿಧ್ಯ ಮತ್ತು ಸಮಕ್ಷಮದಲ್ಲಿ ಸೊ ಆ ಒಂದು ಪ್ರಕ್ರಿಯೆಗಳು ನಡೀತಾ ಇರುವಂತಹದ್ದು. ಎಲ್ಲ ಒಂದು ಕಡೆ ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಒಂದು ಕೌತುಕವನ್ನು ಮೂಡಿಸಿರುವಂತಹ 2 ಕ್ಷೇತ್ರದ ಎಲೆಕ್ಷನ್ ಇದು. ಸೊ ಆ 2 ಕ್ಷೇತ್ರದ ಎಲೆಕ್ಷನ್ ಫಲಿತಾಂಶ ಇದು. ಎಸ್ಸಿನೋ ಬಾಗಲಕೋಟೆ ನಮ್ಮ ಪ್ರತಿನಿಧಿ ರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜು, ಸ್ಟ್ರಾಂಗ್ ರೂಮ್ ಓಪನ್ ಆಗುವಂತಹ ಪ್ರೋಸೆಸ್ ಹೆಂಗೆ ನಡೀತಾ ಇದೆ? ಸೊ ಈಗ ಸದ್ಯದ ಸ್ಥಿತಿಯಲ್ಲಿ ಈ ಫಲಿತಾಂಶಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಕೊಡೋದಾದ್ರೆ ರಾಜು. ಎಸ್ ಸೈಡ್ ಏನಿತ್ತು ಫಲಿತಾಂಶಕ್ಕೆ ಏನು ಮತ ಎಣಿಕೆ ಚುನಾವಣೆ ಶುರುವಾಗಿರುವಂತದ್ದು. ಹೀಗಾಗಿ ಏನು ಬಾಗಲಕೋಟೆಯ ಚುನಾವಣಾಧಿಕಾರಿ ಮತ್ತು ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಸ್ಟ್ರಾಂಗ್ ರೂಮ್ ಅನ್ನ, ಅಂದ್ರೆ ಎರಡೂ ಪಕ್ಷದ ಉಪಸ್ಥಿತಿಯಲ್ಲಿ ಒಂದು ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಲಾಯಿತು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದ್ರೆ ಆರಂಭದಲ್ಲಿ ಅಂಚೆ ಮತ ಎಣಿಕೆ ಕಾರ್ಯ ಕೂಡ ಪ್ರಾರಂಭ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ವ್ಯಾಪಕ ಬಿಗಿ ಬಂದೋಬಸ್ತ್ ಕೂಡ ಮಾಡಿರುವಂತದ್ದು. ಇನ್ನು ಆರಂಭದಲ್ಲಿ ಅಂದ್ರೆ ಮತಗಟ್ಟೆಗೆ ಒಳಗೆ ಅಂದ್ರೆ ಮತ ಎಣಿಕೆ ಕಾರ್ಯಕ್ಕೆ ಒಳಗೆ ಬರುವಂತ ಪೂರ್ವದಲ್ಲಿ 3 ಹಂತದ ಭದ್ರತೆ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು. ಹೀಗಾಗಿ ಸಕಲ ರೀತಿಯ ಒಂದು ವ್ಯಾಪಕ ಬಂದೋಬಸ್ತ್ ನಡುವೆ ಈ ಒಂದು ಫಲಿತಾಂಶ ಕೂಡ ನಡೀತಾ ಇದೆ, ಅಂದ್ರೆ ಮತ ಎಣಿಕೆ ಕಾರ್ಯ ನಡೀತಾ ಇದೆ ಅಂತಾನೆ ಹೇಳ್ಬೋದು. ಶಾಹಿಲ್, ಈಗಾಗಲೇ ಆರಂಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ಆ ನಂತರದಲ್ಲಿ ಕೇಂದ್ರೀಯ ಭದ್ರತಾ ಪಡೆ ಕೂಡ ಈ ಒಂದು ವ್ಯಾಪಕ ಬಿಗಿ ಬಂದೋಬಸ್ತ್ ನಡೆಯುವಂತದ್ದು. ಮತ್ತು ಮತ ಎಣಿಕೆಯ ಸುತ್ತಮುತ್ತ ಅಂದ್ರೆ ಸುಮಾರು 200-300 ಮೀಟರ್ಗಿಂತ ಹೆಚ್ಚಿಗೆ ಈ ಒಂದು ವಾಹನ ವ್ಯವಸ್ಥೆ ಆಗಿರ್ಬೋದು ಮತ್ತು ಸಂಪೂರ್ಣ ಏನು ಮತ ಮಾರಾಟ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಸಂಪೂರ್ಣವಾಗಿ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಕೂಡ ಕೈಗೊಂಡಿರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂಚೆ ಮತ ಎಣಿಕೆ ಕಾರ್ಯ ಕೂಡ ಪ್ರಾರಂಭ ಆಗ್ತಾ ಇರುವಂತದ್ದು. ಆರಂಭದಲ್ಲಿ ಏನೋ ಈಗಾಗಲೇ ಸಾಕಷ್ಟು ಎರಡೂ ಪಕ್ಷದ ಏಜೆಂಟರಾಗಿರ್ಬೋದು, ಅಭ್ಯರ್ಥಿಗಳಾಗಿರ್ಬೋದು ಈಗ ಇದು ಮತ ಎಣಿಕೆ ಕಾರ್ಯದ ಸಮೀಪದಲ್ಲಿ ಆಗಮಿಸಿದ್ದಾರೆ. ಇವರ ಸಮ್ಮುಖದಲ್ಲಿ ಈ ಒಂದು ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಿರುವಂತದ್ದು. ಥ್ಯಾಂಕ್ ಯು ರಾಜು ತಮ್ಮೆಲ್ಲ ಡೀಟೇಲ್ಸ್ಗೆ. ಬಾಗಲಕೋಟೆ ಕ್ಷೇತ್ರದ ಆಲ್ರೆಡಿ ಒಂದು ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಿದೆ. ಇನ್ನೇನು ಈ ಒಂದು ಅಂಚೆ ಮತಗಳ ಎಣಿಕೆ ಕಾರ್ಯ ಕೂಡ ಶುರುವಾಗಿದೆ. ಅದರ ಜೊತೆಗೆ ಈಗ ನಾವು ದಾವಣಗೆರೆ ಕ್ಷೇತ್ರವನ್ನು ಕೂಡ ಗಮನಿಸಬೇಕಾಗತ್ತೆ.